ಕೆಲವೊಂದು ಸತ್ಯ ಬಹಳ ಕೈಯಾಗಿರುತ್ತೆ, ಆದ್ರೂ ಅದು ಸತ್ಯನೇ. ಅಂತ ಸತ್ಯ ಘಟನೆ ಹಿಂದೆ 4 ಹುಡುಗರ ಕತೆ ಇದು. ಸರ್, ನೀವ್ ಹೇಳೋ ತರ ಡ್ರಿಂಕ್ಸ್, ತಂಬಾಕು, ಬೀಡಿ, ಸಿಗರೇಟ್ ಈ ಊರಲ್ಲಿ ಇಂಚಿಂಚಲ್ಲಿ ತಡ್ಕೋದ್ರು ಸಿಗೋದಿಲ್ಲ. ಅಲ್ಲ ರೀ, ಇದನ್ನೆಲ್ಲ ಸಿಗ್ದೇವ್ರಂಗ್ ಮಾಡ್ದವ್ರು ಯಾರು? ಇವ್ರಿನ್ ದೊಡ್ಡ ಮನುಷ್ಯ? ಈ ಊರಿನ ದೊಡ್ಡ ಮನುಷ್ಯರಲ್ಲ ಸಾ, ಆ ಹುಡುಗರು ಮೆಂಟಲ್ ನನ್ ಮಕ್ಕಳು. ನಿಮ್ದು ಒಂದ್ ಜನ್ಮನ ಚಪ್ಪರ್ ತರ ಊರು ಸುತ್ಕೊಂಡಿದ್ರಲ್ಲ, ನಾಚೆ ಆಗಲ್ಲ ನಿಮ್ ಜನ್ಮಕ್ಕೆ? ಮನೇಲಿ ಇರೋರ್ ನಾಚಿಕೆ ಆಗ್ಬೇಕು, ಊರು ಸುತ್ತಾರ್ಗಲ್ಲ. ಕುಳಿ ಕಟ್ಕತ್ತೀನಿ ಬರ್ತೇನೆ. ಬೇಡ, ಚಪ್ಲಿ ಕಿತ್ತೋಗುತ್ತೆ. ಹೊಸ್ಕೊಡ್ತೀನಿ ಬಾರೆ. ಎಲ್ಲ ಕೆಂಪೆ ಕೆಂಪಿನಾ? ನನಗೇನ್ ಗೊತ್ತು. ನೀವೆಲ್ಲ ಬಾಳ್ತೀರನೋ, ನಾಶ ಆಗ್ಬಿಡ್ತೀರಾ. ಆದಾಗ ನಾವೇ ನಿಮ್ ಮೊದ್ಲು ಹೇಳ್ತೀವಿ. ಮಚ್ಚ, ಪ್ರಪಂಚದಲ್ಲಿ ಎಲ್ಲರೂ ಕುಡಿಬೇಕು, ಆಗಲೇ ಒಳ್ಳೇದ್ರೆ ಕೆಟ್ಟದೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಮಕ್ಕಳು ಅನ್ಭವಿಸ್ತೀರಾ ಅಂತಿಂತ ಸಾಬರೋದಿಲ್ಲ ನಿಮ್ಗೆ. ನಮ್ ಕಳ್ ಶಾಪ ನಿಮ್ನ ಸುಮ್ನೆ ಬಿಡಲ್ಲ ಕಣ್ರೋ, ನೀವೆಲ್ಲ ನಾಶ ಆಗೋಗ್ತೀರಾ. ನೋಡು, ಈ ಪ್ರೀತಿ, ಪ್ರೇಮ, ಬಾಳು, ಜೀವನ ಇದ್ಯಾವ್ದು ನನಗೆ ಗೊತ್ತಿಲ್ಲ. ಹುಡುಗಾಗಿ ಲವ್ ಮಾಡಿದ್ದೀನಿ, ಲವರ್ ಆಗಿ ಪ್ರಸಾದ ತಗೊಂಡಿದ್ಯಾ? ಯಾವನೋ ಕೂಡ ಮಂಗಳಾರತಿಗೆ ನಾನ್ ಯಾಕೆ ದಕ್ಷಿಣೆ ಹಾಕ್ಲಿ? ಯಾವನ್ ನಿನಗ್ ತೀರ್ಥ ಕೊಟ್ನ ಅವನ ಹತ್ರನೇ ನಿನ್ನ ಆಸೆ ತೀರ್ಸ್ಕೊ ಹೋಗ್ಯಲಿ. ಹೀಗೆ ಇವರು ಕೀಟ್ಲೆಗಳು ಜಾಸ್ತಿ ಆಗ್ತಾ ಬಂತು. ಆಗ ಒಂದಿನ ಏನಾಯ್ತು ಅಂದ್ರೆ, ಎಲ್ಲ ನಿನ್ನಿಂದಲೇ ಕಳಾಗಿತ್ತು.